ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗೈಸ್, IPL ಕುರಿತು ಒಂದಷ್ಟು ಅಪ್ಡೇಟ್ಗಳಿದ್ದಾವೆ, ಏನಂತ ತಿಳಿಸ್ಕೊಡ್ತೀವಿ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಬನ್ನಿ, ಇವಾಗ ಏನು ಅಪ್ಡೇಟ್ ಅಂತ ತಿಳ್ಕೊಳ್ಳೋಣ. ಸೊ ಗೈಸ್, ಮೊದಲನೇದಾಗಿ ಮೊಹಮ್ಮದ್ ಸಿರಾಜ್ ಅವರು ವಿರಾಟ್ ಕೊಹ್ಲಿ ಅವರಿಗೆ ಪ್ರಾಕ್ಟೀಸ್ ಸೆಷನ್ನಲ್ಲಿ ನಾನು ತುಂಬ ಬಾಲ್ಸ್ಗಳನ್ನ ಹಾಕಿದ್ದೀನಿ. ಇವಾಗ ಆಫ್ ಫೀಲ್ಡಲ್ಲಿ ಹಾಕ್ತಾ ಇರೋದು, ಅಂದರೆ ಮ್ಯಾಚಲ್ಲಿ ನಾನು ಇವಾಗ ಅಪೋನೆಂಟಾಗಿ ಹಾಕ್ತಾ ಇದ್ದೀನಿ. ಸೊ ಸ್ವಲ್ಪ ಎಕ್ಸೈಟ್ಮೆಂಟಲ್ಲೂ ಇದ್ದೀನಿ, ತುಂಬ ಫನ್ ಆಗಿರುತ್ತೆ. ಬಟ್ ನೋಡೋಣ ಯಾವ ರೀತಿ ನಡೆಯುತ್ತೆ ಅಂತ. ಮೊಹಮ್ಮದ್ ಸಿರಾಜ್ ಅವರು ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ. ಗುರು ನೋಡಿ ಗುರು, ನಮ್ಮ XRCB ಮೊಹಮ್ಮದ್ ಸಿರಾಜು ಸೊ ಇಲ್ಲಿಂದ ಗುಜರಾತಿಗೆ ಹೋಗ್ಬಿಟ್ಟು ಅಲ್ಲಿಂದ ಒಂಥರ ಸ್ವೀಟ್ ಸವಾಲ್ ಅಂತಾನೆ ಹೇಳ್ಬೋದು ಇದನ್ನ. ಎಕ್ಸಾಕ್ಟ್ಲಿ. ಸೊ ಆಕ್ಚುಲಿ ಬೇಡವಾಗಿತ್ತು, ನಾವು ಇದೊಂದು ನೋಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಆ ಕಡೆ ಮೊಹಮ್ಮದ್ ಸಿರಾಜ್, ಈ ಕಡೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಆಡ್ತಾರೆ. ಅದನ್ನ ಇವನ್ ಎಷ್ಟೊಂದು ಮೆಮೀಸ್ಗಳಿಗೆ ಲೈಕ್ ಕೂಡ ಕೊಟ್ಟಿದ್ದಾರೆ, ಈ ಥರ ಎಮೋಷನ್ಸ್ ಸ್ಕಿಟ್ಗಳನ್ನ ಕ್ರಿಯೇಟ್ ಮಾಡಿದಾಗ. ಹೋಪ್ ದಟ್ ಎಲ್ಲ ಒಳ್ಳೇದಾಗಲಿ. ಸೊ ನಮ್ಮ ಮೇಲೆ ವಿಕೆಟ್ ತಗೊಳ್ಳೋದೇನು ಬೇಡ, ಆರಾಮ್ಸೆ ರನ್ಸ್ ಕೊಡದೆ ಇರಲಿ, ಅಷ್ಟೇ ಸಾಕು. ನಮಗೆ ವಿಕೆಟ್ಸ್ ಏನು ತೆಗಿಬೇಡಿ ಗುರು. ಒಟ್ನಲ್ಲಿ ಮ್ಯಾಚ್ ನಾವು ಇನ್ನಾದ್ರೆ ಸಾಕು, RCB ವರ್ಸಸ್ GT ಮ್ಯಾಚ್ ಬಂದಾಗ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಅಕ್ಷರ್ ಪಟೇಲ್ ಅವರು ಸೊ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ. ಏನಂತಂದ್ರೆ, ನಿನ್ನೆ ಒಂದು ಮ್ಯಾಚಲ್ಲಿ ಏನು ಆಡೋದ್ವಲ್ಲ, ಇನ್ನು ಮುಂದೆ ಅದೇ ಮ್ಯಾಚ್ಗಳು ಬರ್ತಾ ಇರ್ತವೆ, ಸೊ ಅದೇ ಥರ ನಾವು ಆಟ ಆಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ. ಸೊ ಆ್ಯಂಡ್ ಮೂರನೇ ಅಪ್ಡೇಟ್ ಏನಪ್ಪ ಅಂತಂದರೆ, ಗಬ್ಬಾ ಸ್ಟೇಡಿಯಮ್ಮು ಒಲಿಂಪಿಕ್ಸ್ 2032 ಏನು ನಡೆಯುತ್ತೆ, ಅದಾದಮೇಲೆ ಗಬ್ಬಾ ಸ್ಟೇಡಿಯಂ ಇರಲ್ಲ, ಡೆಮಾಲಿಷ್ ಮಾಡ್ತಾರಂತೆ. ಸೊ ರೀಸನ್ಸ್ಗಳು ಗೊತ್ತಾಗಬೇಕು ಏನು ಎತ್ತಕತೆ ಅಂತ. ಯಾಕಂದರೆ ಗಬ್ಬಾ ಬಂದ್ಬಿಟ್ಟು ಮೇ ಬಿ ಅವರು ಆಸ್ಟ್ರೇಲಿಯನ್ ಈಗ ಇದ್ರ ನಡೀತಾ ಇರುತ್ತೆ. ಸೊ 32 ಆದಮೇಲೆ ಒಲಿಂಪಿಕ್ಸಲ್ಲಿ ಇನ್ನೂ ಕನ್ಫರ್ಮೇಷನ್ ಸಿಕ್ಕಿಲ್ಲ, ಬಟ್ ಅಪ್ಡೇಟ್ ಅಂತೂ ಪಕ್ಕ ಆಗಿದೆ. 32 ಆದಮೇಲೆ ಡೆಮಾಲಿಷ್ ಮಾಡ್ತಾರೆ. ಸೊ ಗಬ್ಬಾ ಸ್ಟೇಡಿಯಂ ಇರಲ್ಲ. ಗೈಸ್, ನೆನಪಿದೆಯಾ ರಿಷಬ್ ಆ ಥರ ಗಬ್ಬಾನು ಒಂದು ಟೆಸ್ಟ್ನ ಲಾಸ್ಟಲ್ಲಿ ವಿನ್ ಮಾಡ್ತಾರೆ ಸ್ಟ್ರೀಕ್ನ. ಸೊ ಅದು ಎಲ್ಲೋ ಒಂದು ಕಡೆ ರವಿಶಾಸ್ತ್ರಿ ಅವರ ವಾಯ್ಸು ಇನ್ನೂ ನನಗೆ ನೆನಪಿದೆ. ಸೊ ಊಟ ಹೇ ಗಬ್ಬಾ ಕಾ ಘಮಂಡ್ ಅಂತ ಹೇಳಿರೋದು. ಸೊ ಹೋಪ್ ದಟ್ ಮತ್ತೆ ಅದು ಡೆಮಾಲಿಷ್ ಆಗದೆ ಇಲ್ಲಿ ಮೇ ಬಿ ರೀಬಿಲ್ಡ್ ಆಗುತ್ತೇನೋ ಅಂತ ಅನ್ಕೊಂಡಿದ್ದೀನಿ. ಸೊ ನೋಡೋಣ ಗೈಸ್ ಏನಾಗುತ್ತೆ, ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಅಪ್ಡೇಟ್ ಬಂತು ಅಂತಂದ್ರೆ ತಿಳಿಸ್ಕೊಡ್ತೀವಿ. ಸೊ ಗೈಸ್, ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಫಾಫ್ ಡು ಪ್ಲೆಸಿಸ್ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ. ಏನಂತಂದ್ರೆ, ಸೊ ಲಾಸ್ಟ್ ಇಯರ್ ಒಂದು ಚಾಪ್ಟರ್ ಇತ್ತು, ಸೊ ಅದು ಲಾಸ್ಟ್ ಇಯರ್ ಒಂದು ಚಾಪ್ಟರ್ ಇತ್ತು. ನಾನು ಚೆನ್ನೈಯಿಂದ ಬೆಂಗಳೂರಿಗೆ ಜಂಪ್ ಆದೆ, ಬೆಂಗಳೂರಿಂದ ಇಲ್ಲಿಗೆ ಜಂಪ್ ಆಗಿದ್ದೀನಿ. ಸೊ ಇದೊಂದು ಹೊಸ ಚಾಪ್ಟರ್ ನನಗೆ ಅಂತ ಹೇಳ್ಕೊಂಡಿದ್ದಾರೆ. ಒಟ್ನಲ್ಲಿ ಪಾಪ ನನಗೆಲ್ಲೋ ಬೇಜಾರಾಗುತ್ತೆ. ಚೆನ್ನೈ ಅವ್ರು ಬಿಟ್ಟಾಗ ನಾವು RCB ಅವ್ರು ತೊಗೊಂಡಾಗ ಚೆನ್ನೈ ಅವ್ರು ತುಂಬ ಬೇಜಾರು ಮಾಡ್ಕೊಂಡ್ರು. ಈಗ RCB ಅವರೇ ಬಿಟ್ಟಿರೋದು, ನನಗೆಲ್ಲ ಒಂದು ಕಡೆ ರಿಟೈನ್ ಮಾಡ್ಕೊಬೋದಾಗಿತ್ತೇನೋ. 2 ಕೋಟಿ ಏನು ದೊಡ್ಡ ವಿಷಯ ಆಗಿರಲಿಲ್ಲ ಅಂತ ಅನ್ನಿಸ್ತು. ಹೋಪ್ ದಟ್ ಇಲ್ಲಿ ಪರವಾಗಿಲ್ಲ, ಡೆಲ್ಲಿಲಿ ಚೆನ್ನಾಗಿದ್ದಾರೆ, ಗೆಲ್ದ್ರು. ಫಸ್ಟ್ ಮ್ಯಾಚ್ ಸಖತ್ತಾಗಿ ಗೆದ್ದಿದ್ದಾರೆ. ಇವನ್ ಏನಪ್ಪ ಇನ್ನೊಂದು ಅಪ್ಡೇಟ್ ಅಂತಂದ್ರೆ, KL ರಾಹುಲ್ಗೆ ಹೆಣ್ಮಗು ಆಗಿರೋದ್ರಿಂದ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಓಲ್ಡ್ ಟೀಮ್ ಇಂಡಿಯಾ DC ಅವರು. ಸೊ ಸಖತ್ತಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಒಂದು ಗೆಸ್ಟರ್ನ ಕೊಡ್ತಾ ಇದ್ದಾರೆ. ಕ್ಯಾಪ್ಟನ್ ಅಲ್ಲ, ಬಟ್ ಆಸ್ ಅ ಲೀಡರ್ ಆಗಿರ್ತಾರೆ. ಕ್ಯಾಪ್ಟನ್ ಆಲ್ರೆಡಿ ಅಕ್ಷರ್ ಪಟೇಲ್ ಅವರು ಅದೇ ಹೇಳ್ದಾಗೆ ಅಕ್ಷರ್ ಪಟೇಲ್ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇನ್ಮೇಲೆ ನಮ್ಮ ಟೀಮಲ್ಲಿ ನೀವು ಫುಲ್ ಯುನಿಕ್ನೆಸ್ ನೋಡ್ತಾ ಇರ್ತೀರಾ. ಇವನ್ ಏನೇ ನನಗೆ ಕೋಚಿಂಗ್ ಸ್ಟಾಫ್ ತುಂಬ ಇಷ್ಟ ಆಗಿದ್ದು. ಕೆವಿನ್ ಪೀಟರ್ಸನ್, ಆಮೇಲೆ ಇನ್ನೊಬ್ರು ಕೋಚ್ ಇದ್ರು, ಅವರು ಅಷ್ಟು ಎಲ್ಲರೂ ಬಂದು ಅಪ್ಡೇಟ್ಗಳು ಕೊಡ್ತಾ ಇದ್ರು, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಸೊ ಅದೇ ರೀತಿಯೇ ನಿನ್ನೆ ಮ್ಯಾಚ್ ಕೂಡ ಒಂದು ಥ್ರಿಲ್ಲಿಂಗ್ ಮ್ಯಾಚ್ ಗುರು. ನಾನು ಆಕ್ಚುಲಿ ಹೇಳ್ತಾ ಈ 5 ಮ್ಯಾಚ್ಗಳಲ್ಲಿ ಬೆಸ್ಟ್ ಮ್ಯಾಚು ನಿನ್ನೆ ನಡೆದಿರೋದು ನನ್ನ ಪ್ರಕಾರ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು, ಸೊ LSG ಓನರ್ ಸಂಜೀವ್ ಅವರು ರಿಷಬ್ ಪಂತ್ ಹತ್ರ ಸೊ ಏನೋ ಒಂದು ಡಿಸ್ಕಸ್ ಮಾಡ್ತಾ ಇದ್ದಾರೆ ಮ್ಯಾಚ್ ಆದಮೇಲೆ. ಮೇ ಬಿ ಇದು ಲಾಸ್ಟ್ ಟೈಮ್ ಥರ KL ರಾಹುಲ್ ಅವ್ರ ಥರ ಏನಾದ್ರು ಬೈತಾ ಇದ್ರಾ, ಇಲ್ಲ ಆ ಥರ ಏನಾದ್ರು ಡಿಸ್ಕಸ್ ಮಾಡ್ತಾ ಇದ್ರೆ ಏನೋ ಗೊತ್ತಿಲ್ಲ. ಒಟ್ಟು ಡಿಸ್ಕಸ್ ಮಾಡ್ತಾ ಇರೋದಂತೂ ವೈರಲ್ ಆಗ್ತಾಯಿದೆ ಫೋಟೋ. ಸೊ ಒಟ್ನಲ್ಲಿ ಗೈಸ್ ಏನು ಅನ್ಸುತ್ತೆ, ಮತ್ತೆ ಈ ಸಂಜೀವ್ ಅವರು ಸ್ವಲ್ಪ ಓವರ್ ಆಗಿ ಆಡ್ತಾರೆ ಅಂತ ಅನ್ಸುತ್ತೆ. ಯಾಕಂದರೆ ಆಸ್ ಅ ಓನರು ನಿಮಗೆ ರೈಟ್ಸ್ ಇದೆ, ಬಟ್ ಹಾಗಂತ ಫೀಲ್ಡಲ್ಲಿ ಬಂದು ಡಿಸ್ಕಸ್ ಮಾಡುವಂಥ ರೈಟ್ಸ್ ಇಲ್ಲ. ಯಾಕಂದರೆ ನೀವು ಓನರ್ ಆಗಿ ತೊಗೊಂಡು ಒಬ್ಬನ ಕೋಚ್ ಅಂತ ಅಪಾಯಿಂಟ್ ಮಾಡಿರ್ತೀರಾ. ನಿನಗೆ ಅಂಥ ಪ್ಲೇಯರ್ಸ್ಗಳನ್ನ ಸೂಟಬಲ್ ಬೇಕು ಅಂತ ಅಸಿಸ್ಟೆಂಟ್ಸ್ ಕೋಚ್ಗಳನ್ನ ಇಟ್ಟಿರ್ತಾರೆ. ನೀವು ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡಬೇಕು. RCB ಅವರಂತ ಓನರ್ ಅದೇ ಮ್ಯಾಚ್ಗೆ ಬರಲ್ಲ. ಮ್ಯಾಚ್ ಬಂದರೂ ನೋಡ್ಕೊಂಡು ದೂರದಲ್ಲಿ ನಿಂತ್ಕೊಂಡು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಎಲ್ಲೂ ಕೂಡ ಸ್ಟಾಫ್ ಮೆಂಬರ್ಸ್ಗೆ ಇನ್ವಾಲ್ವ್ಮೆಂಟ್ ತೋರಿಸೋದೇ ಇಲ್ಲ. ಎಲ್ಲೋ ಒಂದು ಕಡೆ ಈ ಥರ ಭಯ ಇರಬೇಕು, ಬಟ್ ಅಂದರೆ ತೀರಾ ಓವರ್ ಆಗಬಾರ್ದು, ನಾರ್ಮಲ್ ಆಗಿ ಹೇಳ್ಬೇಕು ಅಂತ ನಮ್ಗೆ ಒಂದು ಅನಿಸಿಕೆ. ಬಟ್ ಇದು KL ರಾಹುಲ್ ಲಾಸ್ಟ್ ಟೈಮ್ ನಡೆದಿದ್ದು ನನಗೆ ನಿಜ ಆಕ್ಚುಲಿ ಇಷ್ಟ ಆಗಿಲ್ಲ. ಈ ಸತಿ ರಿಷಬ್ ಪಂತ್ಗೆ ನಡೀತಾ ಇದೆ. ರಿಷಬ್ ಪಂತ್ಗೆ ಅಷ್ಟೇ ಆಗಲೇಬೇಕು, ಬನ್ನಿ ದುಡ್ಡು ಬೇಕು ಅಂತ ಕೊಟ್ಟಿದ್ದಾರೆ ಪಾಪ. ಅಲ್ಲ, ಅವರು ಫ್ರಾಂಚೈಸಿನ ಡೆಲ್ಲಿನೇ ಚೂಸ್ ಮಾಡ್ಕೊಬೋದಾಗಿತ್ತು. ಯಾಕಂದ್ರೆ ಮನುಷ್ಯ ನೆನಪಿರ್ಲಿ, ಆಕ್ಸಿಡೆಂಟ್ ಆದಮೇಲೆ ರಿಷಬ್ ಪಂತ್ ಅಂತ ಇವನ್ ಅವ್ರಿಗೆ ಅದು ಸಪ್ರೇಟ್ ಸ್ಥಾನ ಕೊಟ್ಟಿದ್ರು. ಒಂದು ಟಿ ಶರ್ಟ್ನ ಅವರ ಹತ್ರ ಇಟ್ಕೊಂಡು ಸ್ಟ್ಯಾಂಡ್ಸ್ ಹತ್ರ ಇಟ್ಕೊಂಡಿದ್ರು. ಅದನ್ನೆಲ್ಲ ನೆನಪಿಟ್ಕೊಂಡಿದ್ರೆ DC ಜೊತೆ ಇರಬೇಕಾಗಿತ್ತೇನೋ ಅಂತ ಅನ್ನಿಸ್ತು ರಿಷಬ್ ಪಂತ್ ಅವರು. ಬಟ್ ಎನಿವೇಸ್ ಗೈಸ್, ಆಸ್ ಅ ಪ್ಲೇಯರ್ ಆಗಿ ಮನಿ ಅನ್ನೋದು ಇಂಪಾರ್ಟೆಂಟು. ಬಟ್ ರಿಷಬ್ ಪಂತ್ಗೆ ಮನಿ ಅನ್ನೋದೇನು ಕೊರತೆ ಆಗಿರಲಿಲ್ಲ, ಆಲ್ರೆಡಿ ತುಂಬ ಸಂಪಾದನೆ ಮಾಡಿದ್ರು. ಅದು ರಮನ್ದೀಪ್ ಸಿಂಗ್ ಅವ್ರದ್ದು, ಸಾರಿ, ನಾನು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಆ್ಯಕ್ಚುಲಿ ಹೇಳ್ತಾರೆ ಪ್ಲೇಯರ್ಗೆ ಮನಿ ಅನ್ನೋದು ಇಂಪಾರ್ಟೆಂಟು. ಒಂದು 2 ಕೋಟಿ 3 ಕೋಟಿ ಬಂತು ಅಂತಂದರೆ ಈಗ ನನಗೆ ಅಮೌಂಟ್ ಇಂಪಾರ್ಟೆಂಟ್ ಅಲ್ಲ. ಯಾಕಂದರೆ ಯಾರೋ ಒಬ್ಬರು ಟೀಮ್ ಅವ್ರು ಹೇಳಿದಂತೆ 10 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಂತೆ ನೀವು ಆಕ್ಷನ್ಗೆ ಬಂದಾಗ. ಬಟ್ ಅವರು ಅದನ್ನು ಬೇಡ ಅಂತ ಹೇಳಿದಾರಂತೆ. ನಾನು 4 ಕೋಟಿ ಸಾಕು, ನಾನು ನೆಮ್ಮದಿಯಾಗಿದ್ದೀನಿ KKR ಹತ್ರ ಅಂತ. ಇದೇ ಇಂಪಾರ್ಟೆಂಟು. ಪ್ಲೇಯರ್ಸ್ಗಳಿಗೆ ಒಂದಷ್ಟು ಅಮೌಂಟ್ ಬಂದ ಮೇಲೆ ಇವರು ತುಂಬ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ಆಸ್ ಅ ಫ್ರಾಂಚೈಸಿಗೆ ಆಡೋಕೆ ನೋಡಬೇಕು. ಆಸ್ ಅ ಇಂಡಿಯನ್ ಟೀಮ್ಗೆ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ, ಎಷ್ಟು ಲಾಯಲ್ ಆಗಿರ್ತೀವಿ ಅಂತ ಯೋಚನೆ ಮಾಡಬೇಕಾಗಿ ಬರುತ್ತೆ. ಬಟ್ ಎಲ್ಲ ಒಂದು ಕಡೆ ರಿಷಬ್ ಪಂತ್ ಅವರು ಆ ಫೂಲಿಶ್ನೆಸ್ ತೋರಿಸಿದ್ರು. 20 ಕೋಟಿಗೆ ರಿಟೈನ್ ತೊಗೊಂಡ್ಬಿಟ್ಟು ಹೋಗ್ಬೋದಾಗಿತ್ತು. ಬಟ್ ಅವ್ರು ನಾನು ಎಷ್ಟಕ್ಕೆ ಹೋಗ್ತೀನಿ ಅಂತ ನೋಡ್ಬೇಕಂತ ಒಂಥರ ಸೀರಿಯಸ್ನೆಸ್ಸೇ ಇಲ್ಲ ಗುರು ಅವ್ರಿಗೆ. ಇವನ್ ನಿನ್ನೆ ಮ್ಯಾಚ್ ಆಡಬೇಕಾದ್ರು ಅಷ್ಟೇ. ನನಗೆಲ್ಲ ಒಂದು ಕಡೆ ರಿಷಬ್ ಪಂತ್ ನೋಡಿದಾಗ
ಒಂದು ಆ್ಯಕ್ಚುಲಿ ಖುಷಿ ಆಗುತ್ತೆ ಹೊಡಿತಾ ಇರ್ಬೇಕಾರೆ, ಬಟ್ ಅದೇ ಥರ ಅನ್ನೆಸರಿ ಶಾಟ್ನ ಹೊಡಿಯೋಕೆ ಹೋಗಿ ಔಟ್ ಆದಾಗ ನಿಜ ಬೇಜಾರಾಗುತ್ತೆ. ಆಸ್ ಅ ಕಂಟ್ರಿ ಮ್ಯಾನ್ನ ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಅಂತಂದಾಗ ನಿಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಇಂಡಿಯಾ ಟೀಮ್ಗೆ ಆಡಿರೋರು IPL ಅಲ್ಲಿ ಬಂದ ತಕ್ಷಣ ಹೊಡಿಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ಒಂದು 10-15 ರನ್ಸ್ 20 ರನ್ಸ್ ಪುಷ್ ಮಾಡಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಬಟ್ 0 ಔಟ್ ಆಗಿರೋದು ಎಲ್ಲ ಒಂದು ಕಡೆ ಡಿಸಪಾಯಿಂಟ್ಮೆಂಟ್ ಅಂತ. ನೆಕ್ಸ್ಟ್ ಅಪ್ಡೇಟ್ ನೋಡಿ, ನಿಕೋಲಸ್ ಪುರಾನ್ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ. ಏನಂತಂದ್ರೆ, ಸೊ ನಾನು ಅಂದ್ರೆ ಬಾಲ್ 1 ನಾನು ಏನಾದರೂ ಗೇಮಲ್ಲಿ ಆಡ್ತಾ ಇದ್ದೀನಿ ಅಂತಂದ್ರೆ, ಸೊ ಕ್ರಿಸ್ ಗೇಲ್ ಅವರ ಒಂದು ರೆಕಾರ್ಡ್ನ ನಾನು ಬ್ರೇಕ್ ಮಾಡ್ತೀನಿ, 175 ಏನಿದೆಯಲ್ಲ ಆ ರೆಕಾರ್ಡ್ನ ಬ್ರೇಕ್ ಮಾಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ. ಮೇ ಬಿ ಮಾಡ್ತಾರೆ ಗುರು, ಹೇಳಕ್ಕಾಗಲ್ಲ. ನಮಗೆ ಡೌಟ್ ಇದೆ ಗೈಸ್, ಕ್ರಿಸ್ ಗೇಲ್ ತರ ಬ್ಯಾಟಿಂಗ್ ಆಡೋವಂಥದ್ದು, ಸೊ ಅದೊಂದು ಮತ್ತೆ ರಿಪೀಟ್ ಮಾಡೋದು ತುಂಬಾ ಕಷ್ಟ ಇದೆ. ಸೊ ಇಷ್ಟೆಲ್ಲ ಈಸಿಯಾಗಿ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಒಟ್ನಲ್ಲಿ ನನಗನ್ಸಿದ ಪ್ರಕಾರ ನಿಕೋಲಸ್ ಪುರಾನ್ ಅವರು ತುಂಬಾ ಸಖದ ಹೊಡಿತಾರೆ ಗುರು, ನಾನು ಇಲ್ಲ ಅಂತ ಹೇಳ್ತಲ್ಲ. ಬಟ್ ಮೇ ಬಿ ಆವತ್ತಿನ ದಿನ ಮನುಷ್ಯ ಆವತ್ತಿನ ದಿನ ಆಗೋಯ್ತು ಅಂತಂದ್ರೆ ನಿಜ ಹೇಳ್ತೀನಿ, ರೆಕಾರ್ಡ್ ಬ್ರೇಕ್ ಮಾಡ್ಬೋದು, ದೊಡ್ಡ ವಿಷಯ ಅಲ್ಲ. ಬಟ್ ಕಷ್ಟ, ಕೆಪಬಿಲಿಟಿ ತುಂಬಾ ಕಷ್ಟ ಇದೆ. ಬಟ್ ಒಂದ್ಸತಿ ನನಗನ್ಸಿರೋದು ನಿಕೋಲಸ್ ಪುರಾನ್ ಪರ್ಸನಲ್ ಆಗಿ ನಾನು ನೋಡಿದ್ದೀನಿ ಯಾವ ರೀತಿ ಸ್ಪಿನ್ನಿಂಗ್ ಆಗಲಿ ಇಲ್ಲ ಫಾಸ್ಟ್ ಬೌಲಿಂಗ್ ಆಗಲಿ ಡಾಮಿನೇಟ್ ಮಾಡ್ತಾರೆ ಅಂತ. ಇವನ್ ನಿನ್ನೆ ಮ್ಯಾಚ್ ಎಕ್ಸಾಂಪಲ್, ಎಸ್ಪೆಷಲಿ ಬ್ಯಾಟಿಂಗ್ ಪಿಚ್ ಏನಾದ್ರು ಸಿಕ್ಬಿಡ್ತು ಅಂತಂದ್ರೆ ಬೌಲರ್ಸ್ಗಳು ಏನಾರ ಲೈನು ಲೆಂತ್ ಮೇಲೆ ಎಡಬೋದು ಅಂತಂದ್ರೆ 175-200 ರನ್ ಹೊಡಿಯೋ ಕೆಪಬಿಲಿಟಿನೂ ಇದೆ ನಿಕೋಲಸ್ ಪುರಾನ್ ಹತ್ರ. ನಾನು ಹೇಳ್ತಾ ಇರೋದು ಅವ್ರು ಹೇಳಿದ ರೀತಿ ಅವ್ರ ಸ್ಟೇಟ್ಮೆಂಟ್ಗೆ ಒಪ್ಕೊಳ್ಬಹುದು. ಸೊ ಗೈಸ್, ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಈ ಸತಿ ಸೂರತ್ ಕಂಪ್ನಿಯವರು ಲೈಕ್ ಅಂದ್ರೆ ಡೈಮಂಡ್ ನ ಒಂದು ಲೋಗೋನ IPL ನ ಲೋಗೋ ಮಾಡಿ ಕ್ಯಾಪ್ ಮೇಲೆ ಕೊಡ್ತಾರೆ, ರೆಪ್ರೆಸೆಂಟ್ ಮಾಡ್ತಾರಂತೆ. ಅದು ಯಾವ ತಂಡ ವಿನ್ ಆಗುತ್ತೋ ಅವರಿಗೆ ಈ ಲೋಗೋ ಸಿಗುತ್ತಂತೆ ಗುರು. ಇದು ಆಕ್ಚುಲಿ ಬಂದ್ಬಿಟ್ಟು ಲೈಕ್ ಏನು 12 ಜನ ಲ್ಯಾಬ್ ಗ್ರೋ ಅಲ್ಲಿ ಮಾಡಿದಂತ ಡೈಮಂಡ್ ಅಂತ ಇದು. ಸೊ 350 hours ಟೈಮ್ ತಗೊಂಡು ಆ ಲೋಗೋನ ಇದು ಮಾಡಿದಾರಂತೆ. 4.32 ಕ್ಯಾರೆಟ್ ಡೈಮಂಡ್ ಅಂತೆ ಗುರು. ಇದು ವರ್ತ್ ಇನ್ನೂ ಎಷ್ಟು ಅಂತ ಮೆನ್ಷನ್ ಮಾಡಿಲ್ಲ. ಬಟ್ ಆ್ಯಕ್ಚುಲಿ ಗುರು ಏನಾದರೂ ನನಗನ್ಸಿರೋದು RCB ವಿನ್ ಆಯಿತು ಅಂತ ನನಗೆ ಫ್ರಿಶಿ ಒಂದು ಸ್ವಲ್ಪ ಡೌಟ್ ಹೊಡಿತೈತೆ. ಈ ಕಡೆ ಡೈಮಂಡು, ಈ ಕಡೆ 18 ವರ್ಷ, ಈ ಕಡೆ ನಮ್ಮ ವಿರಾಟ್ ಕೊಹ್ಲಿ ಅವ್ರದ್ದು 18ನೇ ಸೀಸನ್ ಇದಾಗ್ತದೆ, ಲೈಕ್ ನಂಬರ್ ಇರೋದು ಜರ್ಸಿ ನಂಬರ್ 18, ಸೀಸನ್ 18 ಎಲ್ಲ ಕನೆಕ್ಟ್ ಆಗ್ತಾ ಇದೆ ಗುರು. ಕೂಡ ವಿರಾಟ್ ಕೊಹ್ಲಿ ಅವ್ರದ್ದು ಹಾಕಿದ್ರೆ, ಇನ್ನೊಂದು ಕಡೆ ಪ್ಯಾಟ್ ಕಮಿನ್ಸ್ ಹಾಕಿದ್ರೆ. ನನಗೆ ಯಾಕೋ ಫೈನಲ್ ಈ ಸತಿ SRH ವರ್ಸಸ್ ಲೈಕ್ ವಿರಾಟ್ ಕೊಹ್ಲಿ ಅವರೇ ಬರುತ್ತೆ. 2016 ರಿಪೀಟ್ ಆಗುತ್ತೆ, ಈ ಸತಿ ಗೆಲ್ತೀವಿ ಅಂತ ಅನಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಎಸ್ ಗೈಸ್, ಇದಾಗಿತ್ತು ಒಂದಷ್ಟು ಅಪ್ಡೇಟ್ಗಳು. ಸೊ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ನೋಡಿದಲ್ಲಿ. ಅಲ್ಲಿದ್ದಂಗ ಬಾಯ್.